ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರಪತಿಗಳ ಕಾರ್ಯಕ್ರಮದ ಆಸನ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಬೇಡ, ಸಮಾಧಾನ ಇರಲಿ ಅಂತ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರಪತಿಗಳ ಕಚೇರಿ ಶಿಷ್ಟಾಚಾರದಂತೆ ಎಲ್ಲವೂ ಕೂಡ ನಡೆದಿದೆ. ರಾಷ್ಟ್ರಪತಿಗಳ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಅಂತ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಯವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಷ್ಟ್ರಪತಿಗಳ ಪಕ್ಕದಲ್ಲೇ ನಮ್ಮನ್ನ ಆಸೀನರಾಗುವಂತೆ ಎಲ್ಲಾ ಪ್ರಯತ್ನ ಮಾಡಿದ್ರು. ಸಚಿವ ವಿ ಸೋಮಣ್ಣ ಹಾಗೂ ಪ್ರಹ್ಲಾದ್ ಜೋಶಿ ಎಲ್ಲಾ ಪ್ರಯತ್ನವನ್ನ ನಡೆಸಿದ್ರು. ನಾವೆಲ್ಲರೂ ಬಸವ ತತ್ವ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂಥ ತತ್ವವನ್ನು ನಾವು ಫಾಲೋ ಮಾಡ್ತೇವೆ. ಭದ್ರತಾ ದೃಷ್ಟಿಯಿಂದ ಅಧಿಕಾರಿಗಳು ಶಿಷ್ಟಾಚಾರ ಪಾಲನೆ ಮಾಡಿದ್ದಾರೆ. ಭಕ್ತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು ರಿಯಾಕ್ಟ್ ಮಾಡಿದ್ರು. ರಾಷ್ಟ್ರಪತಿಗಳ ಕಾರ್ಯಕ್ರಮದ ಆಸನ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ರು. ಈ ಒಂದು ವಿಷಯದಲ್ಲಿ ಯಾವುದೇ ರೀತಿ ಕಾಂಟ್ರವರ್ಸಿಗಳು ಅಥವಾ ವಿವಾದಗಳು ಬೇಡ, ಸಮಾಧಾನ ಇರಲಿ ಅಂತ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ರಾಷ್ಟ್ರಪತಿಗಳ ಕಚೇರಿ ಶಿಷ್ಟಾಚಾರದಂತೆ ಎಲ್ಲವೂ ಕೂಡ ನಡೆದಿದೆ. ರಾಷ್ಟ್ರಪತಿಗಳ ಕಾರ್ಯಕ್ರಮ ತುಂಬಾನೇ ಅಚ್ಚುಕಟ್ಟಾಗಿ ನಡೆದಿದೆ. ರಾಷ್ಟ್ರಪತಿಗಳ ಪಕ್ಕದಲ್ಲೇ ನಮ್ಮನ್ನ ಆಸೀನರಾಗುವಂತೆ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ಸಚಿವರು ವಿ ಸೋಮಣ್ಣ ಆಗಿರ್ಬೋದು, ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಭದ್ರತಾ ದೃಷ್ಟಿಯಿಂದ ಅಧಿಕಾರಿಗಳು ಶಿಷ್ಟಾಚಾರ ಪಾಲನೆ ಮಾಡಿದ್ದಾರೆ. ಭಕ್ತರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಏನೇನೋ ಹಬ್ಬಿಸಬಾರ್ದು ಅಥವಾ ಬೇರೆ ರೀತಿ ಭಾವಿಸಬಾರ್ದು. ಇದನ್ನ ಭಕ್ತರು ಅರ್ಥ ಮಾಡ್ಕೊಳ್ಬೇಕು. ವಿವಾದ ಬೇಡ, ಸಮಾಧಾನ ಇರಲಿ ಅಂತ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು ಭಕ್ತರಿಗೆ ಈ ಮೂಲಕ ಒಂದು ರೀತಿ ಕರೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳ ಕಾರ್ಯಕ್ರಮ ತುಂಬಾನೇ ಅಚ್ಚುಕಟ್ಟಾಗಿ ನಡೆದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಭಕ್ತರು ಇದನ್ನ ಬೇರೆ ರೀತಿ ಅರ್ಥೈಸ್ಕೊಳ್ಬಾರ್ದು, ಬೇರೆ ರೀತಿ ವಿವಾದಕ್ಕೆ ದಾರಿ ಮಾಡಿಕೊಡ್ಬಾರ್ದು. ವಿವಾದ ಬೇಡ, ಎಲ್ಲರಲ್ಲೂ ಸಮಾಧಾನ ಇರಲಿ. ಭಕ್ತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಭದ್ರತಾ ದೃಷ್ಟಿಯಿಂದ ಅಧಿಕಾರಿಗಳು ಶಿಷ್ಟಾಚಾರವನ್ನ ಪಾಲನೆ ಮಾಡಿದ್ದಾರೆ ಅಂತ ಸಿದ್ಧಲಿಂಗ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಮೊದಲೇ ಬರಬೇಕಾಯ್ತಲ್ಲ, ನಾನು ಬಂದ್ಬಿಟ್ಟೆ ಅಷ್ಟೇ ಮುಂದೆ ಕಡೆಗೆ. ಯಾಕೆಂದರೆ ಕಾನ್ವೆ ಬರೋಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲ. ಬಟ್ ಅವ್ರ ನಿಯಮದ ಪ್ರಕಾರ ರಾಷ್ಟ್ರಪತಿಗಳ ಇದು ಆಫೀಸ್ ಇದೆ, ಅವ್ರ ನಿಯಮದ ಪ್ರಕಾರ ಇಲ್ಲಿ ನಡೆದಿದೆ ಅಷ್ಟೇ. ಅಷ್ಟೇ. ಅವರು ಅದ್ರ ಪ್ರಕಾರ ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಅವ್ರೇನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಆ ಪ್ಲ್ಯಾನು ಅವ್ರು ಅಪ್ರೂವ್ ಮಾಡಿದ ಪ್ಲ್ಯಾನ್ ಇತ್ತು, ಅದ್ರ ಪ್ರಕಾರನೇ ಮಾಡಿದ್ದಾರೆ. ಸೋಮಣ್ಣವ್ರದ್ದು ಏನಿಲ್ಲ, ಜೋಶಿದು ಪ್ರಯತ್ನ ಪಟ್ಟರು, ಸೋಮಣ್ಣ ರಾಜ್ಯಪಾಲರು ಪ್ರಯತ್ನ ಪಟ್ಟರು. ಎಲ್ಲರಿಗಿಂತ ಹೆಚ್ಚಾಗಿ ಅದಕ್ಕೆ ನೀವು ತಿಳ್ಕೊಳ್ಳಿನ ನೀವು ಎಲ್ಲ ಗಮನಿಸಿರ್ಬೇಕು. ವೇದಿಕೆಯಿಂದ ಅವರು ಕುಳಿತಿದ್ರು ಬಹಳ ಹೊತ್ತು. ಇವೆಲ್ಲ ಕೆಳಗೆ ಎದ್ದೋದ್ರು ಅವರು 5 ನಿಮಿಷ ನಿಂತಿದ್ರು ಕೆಳಗಡೆ. ಒಳಗಡೆ ಹೋದ್ರಲ್ಲಿ ಕೂತ್ಕೊಳ್ಳೋಕೆ ಜಾಗಿಲ್ಲ, ಒಳಗಡೆ ಬಿಡಲಿಲ್ಲ ಅವ್ರನ್ನ. ಅವ್ರ ರೂಮ್ ಒಳಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರಿಗೆ. ಅವ್ರು ಈಚೆ ನಿಂತ್ಕೊಂಡೆ ಪಾಪ ಬಂದು ವಾಪಸ್ ನಿರಸಹಾಯಕರಾಗಿ ಅವರು ಬಂದರು ಕೂಡ ಅಂಥದ್ದು. ಅವ್ರಿಗೂ ತುಂಬ ಬೇಸರ ಇತ್ತು ಆ ವಿಚಾರದಲ್ಲಿ. ಅವ್ರು ವ್ಯಕ್ತ ಮಾಡಿದ್ರು ಮಾತನ್ನು. ಸ್ವಲ್ಪ ಬೇಸರ ಆಗಿದೆ. ಬೇಸರ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಬಸವಣ್ಣವ್ರ ತತ್ವ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ. ಅಂದರೆ ಆಮೇಲೆ ಜೊತೆಗೆ ದೇಶದ ಗಣ್ಯ ವ್ಯಕ್ತಿಗಳು ಏನೇ ಆಗಲಿ, ರಾಷ್ಟ್ರಪತಿಗಳು ಅಂದರೆ ಏನು ನಾವೆಲ್ಲ ಇಡೀ ದೇಶವೇ ಗಮನಿಸಬೇಕು. ಸೆಕ್ಯೂರಿಟಿ ಪರ್ಪಸ್ ಅವ್ರು ಏನು ಮಾಡಬೇಕು ಅದರಂತೆ ನಾವು ನಡ್ಕೊಳ್ಬೇಕು. ಅದು ನಡೆದಿದೆ ಬಿಟ್ಟರೆ ಬೇರೆ ಏನಿಲ್ಲ. ಈವನ್ ರಾಷ್ಟ್ರಪತಿಗಳಾಗಲಿ ಪ್ರಧಾನಮಂತ್ರಿಗಳು SPG ಹೇಳಿದಾಗ ಕೇಳಬೇಕು. ಆ ಟೈಮಲ್ಲಿ ಸೆಕ್ಯೂರಿಟಿ ಪರ್ಪಸ್ ಬಂದಾಗ ಸೆಕ್ಯೂರಿಟಿ ಪರ್ಪಸ್ ಇರಬೇಕು ಅಂತಂದರೆ ಅಲ್ಲೇ ನಮ್ಮಲ್ಲೇ ಅಂತ ಸೆಕ್ಯೂರಿಟಿ ತೊಂದರೆ ಇಲ್ಲ, ನಿಮಗೆ ಗೊತ್ತಿದೆ. ಅದೇನಂತ ಅಂಥ ದೊಡ್ಡ ವಿಚಾರ ಅಲ್ಲ. ನನಗೇನು ಇಲ್ಲೇನು ಸೆಕ್ಯೂರಿಟಿ ಅಂತ ಥ್ರೆಟ್ ಏನಿಲ್ಲ. ಆದರೂ ಅವ್ರು ಯಾಕೆ ಅದು ಒಪ್ಪಿಲ್ಲ ಅಷ್ಟೇ ಅನ್ನೋದು ಹೇಳ್ಬೋದು ಅಷ್ಟೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ತಪ್ಪು ಭಾವನೆ ಅವೆಲ್ಲ ಬರಬಾರ್ದು. ಅವೆಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ, ರಾಷ್ಟ್ರಪತಿಗಳು ಬಂದಿದೆ ಅನ್ನೋದೇ ನಮಗೆ ಮುಖ್ಯ. ಯಾಕೆ ಗೊಂದಲ ಮಾಡ್ತೀವಿ ಅವೆಲ್ಲ? ಈ ಕಾರ್ಯಕ್ರಮ ಆಗಿರೋದು ಸಂತೋಷ ನೋಡಿ. ಅದನ್ನು ಬೇರೆ ವಿಚಾರ ಯಾಕೆ ನೋಡೋಕೆ ಹೋಗ್ಬೇಕು ನಾವು? ಯಾವುದು ಭಕ್ತರು ನಮ್ಮಂಗೆ ನಡ್ಕೋಬೇಕು ಎಲ್ಲರೂ ಕೂಡ. ಮಕ್ಕಳ ಜೊತೆ ಭೇಟಿಯಾಗಿದ್ರು. ಅಲ್ಲೊಂದು ಸ್ವಲ್ಪ ಇದೆ. ಆಮೇಲೆ ಮುಂದಕ್ಕೆ ಮೊದಲೇ ಬರಬೇಕಾಯ್ತಲ್ಲ, ನಾನು ಬಂದ್ಬಿಟ್ಟು